ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಪ್ಪಾಜಿ ಲಾಲ್ ಮೇಚಿ ಕುಟ್ಟಪಳ್ಳಿಯಿಂದ. ನಮ್ಮ ಊರ ಬಿಜಾಪುರ. ನಾನು ಇವಾಗ ಬಂದಿರೋ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಒಂದು ಚಿಕ್ಕ ಹಳ್ಳಿ, ಮಲಯಪ್ಪನ ನಗರ ಹಳ್ಳಿಯಲ್ಲಿ ಒಂದು ಚಿಕ್ಕದವಾದ ಅಂಗಡಿ. ಆ ಅಂಗಡಿ ಒಳಗೆ ಒಬ್ಬ ಅಜ್ಜ ಕೊಳ್ಳುತ್ತಿರುವಾಗ ಅವನ ಅಜ್ಜ ದುಃಖದವಾದ ಕಥೆ ಹೇಳ್ಕೊಡ್ತೀನಿ ನಿಮ್ಗ, ಬನ್ರಿ. ಬರ್ರಿ, ಇವಾಗ ನೋಡ್ರಿ ಇದು ಅಜ್ಜನ ಅಂಗಡಿ. ಅಜ್ಜಗ ಸಂಗಟ ಮಾತಾಡ್ಕೊಬರ್ರಿ, ಬರ್ರಿ. ಬಿಜಾಪುರ ಬಂದಿನಿ, ನಿಮ್ಗೊಂದು ಕತಿ ಕೇಳ್ಬೇಕತ್ತೆ. ನಿಮ್ ಕತಿ ಹ್ಯಾಂಗಿತ್ತು, ಈಗ ಹ್ಯಾಂಗಿದ್ದೀರಿ? ಬರ್ರಿ, ತಾತನ ಹತ್ರ ಬಂದಿನಿ. ತಾತ ಏನಂತ ಕೇಳಮ್ಮ. ತಾತ, ನಿಮ್ ಹೆಸರೇನ್ ತಾತ? ಹೆಸರು ಭೈರಪ್ಪ ಅಂತ. ಭೈರಪ್ಪ ಅಂತ. ಎಷ್ಟು ಏಜ್ ತಾತ ನಿಮ್ದು? ಒಂದು 60 ವರ್ಷ. 60. ಎಷ್ಟು ಮಕ್ಕಳು? 2 ಗಂಡು 1 ಹೆಣ್ಣು. ಈ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಿ ಹಳೆಗ? ನಮ್ಮ ಕಾಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ವಿ. ವ್ಯವಸಾಯ ಭೂಮಿ ಎಲ್ಲ ಕಳ್ಕೊಂಡ್ವಿ. ನಿಮ್ ತಂದೆಯವ್ರು ಏನಾಗಿದೆ? ತಂದೆಯವ್ರು ನಾವು ನೋಡ್ಲೇ ಇಲ್ಲ. ತಾಯಿಯವರು? ತಾಯಿಯವರು ಇದ್ರು. ತಾಯಿನ ತಂಗಿನ ಸಾಕಿದ್ವಿ. ಮದುವೆ ಲಗ್ನ ಮಾಡ್ಕೊಟ್ವಿ. ಎಷ್ಟು ಏಜ್ಗೆ ಮದುವೆ ಆಯ್ತದ? ನಾವು ಮದುವೆ 20 ವರ್ಷಕ್ಕೆ ಮದುವೆ ಆದ್ವಿ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾವು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದಿರೋದು. ಈಗ ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು. ಸರಿ, ಇದು ಅಂಗಡಿ ಹಾಕಿ ಎಷ್ಟು ವರ್ಷ ಆಯ್ತದ? 10 ವರ್ಷ ಆಯ್ತು. 10 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. 10 ವರ್ಷ ಏನು ಸುಮಾರಾಗಿ ನಡೀತಾ ಇತ್ತಪ್ಪ. ಸುದ್ದಿ ಹೇಳಬಲ್ಲ. ಕೆಟ್ಟವರಾದ್ರೆ ಈ ಊರಲ್ಲಿ ರಾಜಕೀಯ ಮಾಡ್ದೆ ನಂಬರ್ ಆದ. ನಿಮ್ ಜೀವನದಲ್ಲಿ ಎಷ್ಟು ಮಂದಿ ಏನು ಎಲ್ಲಾ ಆಟ ಆಡಿದ್ರು, ಏನಾದ್ರು ಏನು ಜೀವನ ಆಗ್ಲಿಲ್ಲ. ಅದಕ್ಕೋಸ್ಕರ ಅಂಗಡಿ ಇಟ್ಕೊಂಡು ಒಂದ್ ಅಂಗಡಿ ಇಟ್ಕೊಂಡು ಹೆಂಡತಿ ಮಗು ನಂಗೆ ಸಾಕ್ತಿದ್ದೀವಿ. ನಮ್ಮ ಬಗ್ಗೆ ಇನ್ನೇನ್ ಹೇಳೋದು, ಜೀವನ ಇಷ್ಟೇ ನಮ್ ಜೀವನ. ಇದ್ರಲ್ಲಿ ಸಂಪಾದನೆ ಮಾಡ್ಬೇಕು, ಹೆಂಡತಿ ಮಕ್ಳು ಸಾಕ್ಬೇಕು, ದುಡಿಮೆ ಮಾಡ್ಕೊಂಡು. ಮತ್ತೆ ನಿಮ್ಮ ತಾಯಿಯವ್ರು ಏನ್ ಕೆಲಸ ಮಾಡ್ತಾ ಇದ್ರು? ನಮ್ ತಾಯಿಯವರು ವ್ಯವಸಾಯನೇ ಮಾಡ್ತಾ ಇದ್ರು. ನೀವು ಕೂಡ ವ್ಯವಸಾಯನೇ ಮಾಡಿ? ನಾವು ವ್ಯವಸಾಯ ಮಾಡಿದ್ವಿ, ರಾಜಕೀಯ ಮಾಡಿದ್ವಿ. ಅಣ್ಣ ತಮ್ಮ ಏನಿಲ್ವಾ? ಅಣ್ಣ ತಮ್ಮ ಇದ್ರು. ಅವರು ಏಜ್ಗೆ ಬಂದ್ರೆ ಅವ್ರ ಪಾಡಿಗೆ ಅವ್ರು ಬಿಟ್ಟು ಹೋದ್ರು ಬೇರೆ ಕಡೆ. ಅಣ್ಣ ತಮ್ಮ ಹೆಲ್ಪ್ ಆಗ್ಲಿಲ್ಲ. ಏನಕ್ಕಂತ ಜೀವನ ಮಾಡ್ತಾ ಇದ್ವಿ. ಅಂದ್ರೆ ಹೊಲ ಮನೆ ಎಷ್ಟಿದೆ ಅದ? ಹೊಲ ಮನೆ ಇತ್ತು, ನಮ್ಮ ಅಪ್ಪ ಇಟ್ಟಿದ್ದ, ನಾವು ಮಾರ್ಕೊಂಡ್ವಿ. ಇದೆಲ್ಲ ಏನಿಲ್ಲ. ಮಕ್ಕಳು ಮೊಮ್ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಮಕ್ಕಳು 1 ಹೆಣ್ಣು 1 ಗಂಡು. ಮಗನ್ ದೊಡ್ಡ ಮಗನ ಗಂಡು ಹೆಣ್ಣು, ಚಿಕ್ಕ ಮಗನ ಗಂಡು. ಚಿಕ್ಕ ಮಗ ಒಂದ್ ಕಡೆ ಸೆಟ್ ಆಗಿದ್ದಾನೆ. ದೊಡ್ಡ ಮಗ ದೊಡ್ಡ ಸೊಸೆ ಇದ್ದಾರೆ ನಮ್ಮಲ್ಲಿ ಇದ್ದಾರೆ. ಅವ್ರ ಜೀವನಕ್ಕೆ ನಾವು ಊಟಕ್ಕೆ ಹಾಕ್ತೇವೆ. ನಿಮ್ಮ ಒಂದು ದಿನಕ್ಕೆ ದುಡಿಮೆ ಎಷ್ಟಾಗ್ಬೋದು? 2 ರಿಂದ 3. 2 ದಿನದಲ್ಲಿ 3,000. ಖರ್ಚೆಲ್ಲ ತೆಗೆದು ಎಷ್ಟು ಉಳಿಬೋದು? ಖರ್ಚೆಲ್ಲ ತೆಗೆದ್ರೆ ಉಳಿಬೋದು 100-200 ರೂಪಾಯಿ ಉಳಿತಾಯ. 10 ವರ್ಷದಿಂದ ಅಂಗಡಿ ಹಾಕಿದಿರ ತಾತ ಇಲ್ಲಿ? ಇಲ್ಲ ನಿಮ್ ಸ್ವಂತ ದುಡಿಮೆಯಲ್ಲಿ ಮನೆ ಕಟ್ಟಿದಿರಲ್ಲ? ಹಳೆ ಕಾಲದ ಆಯ್ತಾ? ನಿಮ್ ಮಕ್ಕಳು ಕಟ್ಟಿದ್ರ? ಏನ್ ಬಾಡಿಗೆ? ದುಡಿಮೆಯಲ್ಲಿ ಕಟ್ಟಿರೋದು ಮನೆ. ಮಕ್ಕಳು ಈಗಿದ್ದಾರೆ. ಏನ್ ಮನೆ ಕಟ್ಟಕ್ಕೆ 1 10 ಲಕ್ಷ ಆಯ್ತು. 10 ಲಕ್ಷ ಎಲ್ಲಿಂದ ತಂದ್ರಿ ಅದ? ಎಲ್ಲಿಂದ ತರಕ್ ಆಗ್ಲಿಲ್ಲ. ಭೂಮಿ ಮಾರಿದ್ವಿ, ಮನೆ ಮಾಡಿದ್ವಿ. ಭೂಮಿ ಮಾರಿ ಮನೆ ಕಟ್ಟಿದ್ವಿ. ಈಗ ಮತ್ತೆ ಭೂಮಿ ಮಾರಿ ಮನೆ ಕಟ್ಟಿದ್ರೆ ಅಂಗಡಿಯಿಂದ ಎಲ್ಲ ಬಂದ? ಅಂಗಡಿಯಿಂದ ಜೀವನಕ್ಕೆ ಲಾಭ ಅಷ್ಟೇ. ಕಿಲೋಮೀಟರ್ 100 ಮೀಟರ್ ಆಗುತ್ತೆ. 100 ಮೀಟರ್. ನಾವಿಲ್ಲಿ ಬಂದು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ಸಂಪಾದನೆ ಮಾಡ್ತಾರೆ. 1 ಗಂಟೆ ಆಗುತ್ತೆ. ಅಡಿಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಮಗನು ಕೂಲಿ ಕೆಲ್ಸಕ್ಕೆ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಕೂತು ಉಣ್ಬೋದಲ್ಲ, ನಿಮ್ ಮಕ್ಕಳು ದುಡಿದವ್ರೆ? ಮಕ್ಕಳು ದುಡಿಯೋದು ಮಕ್ಕಳದಾಯ್ತು. ನಾವು ಈ ವಯಸ್ಸಲ್ಲಿ ಕುಂತು ತಿನ್ನಕ್ಕಾಗಲ್ಲ. ಏನ್ ಮಕ್ಕಳು ಕೊಡಲ್ವಾ? ಕೊಡ್ತಾರೆ, ಅವ್ರು ಕೊಟ್ಟು ಸಾಕಾಗಲ್ಲ. ಹಂಚ್ಕೊಂಡು ತಿನ್ಬೋದು. ಈ ವಯಸ್ಸಲ್ಲಿ ಏನಕ್ಕೆ ಬೇಕಾದ? ಈ ವಯಸ್ಸಲ್ಲಿ ದುಡಿಮೆ ಮಾಡ್ಕೋಬೇಕಲ್ಲ. ಜಾಸ್ತಿ ವರ್ಷ ಅಂದ್ರೆ ಇನ್ನೊಂದು 20-30 ವರ್ಷ ಬೇಕಾಗಿಲ್ಲ. 20-30 ವರ್ಷ ಬೇಕಾಗಿಲ್ಲ. ನೀವು ಹಾಗೇನೆ ನೋಡ್ಕೋಬಹುದು. ನಾಡು ಪ್ರಭಾ ಕೆಂಪೇಗೌಡರು ಕೂಡ ಮೂರ್ತಿ ನೋಡ್ಕೋಬಹುದು. ಇಲ್ಲಿನ ಜನ ಕೆಂಪೇಗೌಡರಿಗೆ ಬಹಳಷ್ಟು ಜನ ಪಾಲಿಸ್ತಾರೆ. ಇವರ ಬಗ್ಗೆ ನಿಮ್ಗೆ ಕೂಡ ಹೇಳೋದೇನು ಜಾಸ್ತಿ ಹೇಳಕ್ಕಾಗಲ್ಲ, ನಿಮ್ಗಂತೂ ಮೊದಲಿಂದ ಗೊತ್ತೇ ಐತೆ. ಹಾಗೇನೆ ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋಗೆ ಮೊದಲು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಮುಂದಿನ ವಿಡಿಯೋ ಇದೇ ತರ ವಿಡಿಯೋ ಬರ್ತಾ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ಸ್. ಬಾಯ್, ಮುಂದಿನ